ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಮನೆಯಲ್ಲಿಯೇ ರುಚಿಯಾಗಿರುವಂತಹ ಒಂದು ಮಸಾಲೆ ದೋಸೆನ ತಯಾರಿಸುವಂತಹ ವಿಧಾನವನ್ನು ನಿಮ್ಮ ಜೊತೆ ಖಂಡಿತ ಶೇರ್ ಮಾಡ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ಟೇಸ್ಟಿಯಾಗಿ ನೀವು ಈ ಒಂದು ಮಸಾಲೆ ದೋಸೆ ರೆಸಿಪಿನ ತಯಾರಿಸ್ಬೋದು. ಈ ಒಂದು ಮಸಾಲೆ ದೋಸೆ ಮಾಡೋದಕ್ಕೆ ಮೊದಲನೇದಾಗಿ 1 ಕಪ್ ಆಗುವಷ್ಟು ನಾನು ಉಪ್ಪಿಟ್ಟು ರವೆನ ತಗೋತಾ ಇದ್ದೀನಿ. ನೋಡ್ಬೋದು, ದಪ್ಪ ರವೆನ ತಗೊಳ್ತಾ ಇದ್ದೀನಿ. ಚಿರೋಟಿ ರವೆ ಅಲ್ಲ, ನಾವು ಉಪ್ಪಿಟ್ಟಿಗೆ ಬಳಸ್ತೀವಲ್ಲ ಅದೇ ದಪ್ಪ ರವೆನ ಉಪಯೋಗಿಸ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ನೀವ್ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಫ್ರೆಂಡ್ಸ್ ನೋಡಿ, ಈ ಥರ ದಪ್ಪ ಇರೋಂತಹ ಒಂದು ರವೆನ ನಾನು ತಗೋತಾ ಇದ್ದೀನಿ. ಉಪ್ಪಿಟ್ಟಿಗೆ ಬಳಸ್ತೀವಲ್ಲ ಉಪ್ಪಿಟ್ಟು ಮಾಡಬೇಕಾದ್ರೆ, ಸೊ ಆ ಒಂದು ರವೆ. ಈ ಒಂದು ರವೆನ ನಾನು ಒಂದು ಮಿಕ್ಸಿ ಜಾರ್ ತಗೊಳ್ಳೋಣ. ಸೊ ಈ ಜಾರಿಗೆ ಇವಾಗ ಈ ರವೆನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಇದಕ್ಕೆ ಹಾಕೊಳ್ಳೋಣ. ಫಸ್ಟು 1 ಕಪ್ ಆಗೋಷ್ಟು ತಗೊಂಡಿದ್ದೀನಿ. ಇದನ್ನು ನಾವು ಪೌಡರ್ ಮಾಡ್ಕೊಂಬರ್ಬೇಕು. ಜಾಸ್ತಿ ನುಣ್ಣಗೆ ಇದನ್ನು ಪೌಡರ್ ಥರ ಮಾಡ್ಕೊಂಬನ್ನಿ. ಜಸ್ಟ್ ಪುಡಿ ಮಾಡೋದು ಬೇಡ, ಪೌಡರ್ ಥರ ಆಗಬೇಕು ನಮಗೆ. ಅಲ್ಲಿವರೆಗೂ ಇದನ್ನು ಒಂದು 2 ರಿಂದ 3 ನಿಮಿಷ ತಗೊಳ್ಬೋದು ಇದು ಪೌಡರ್ ಆಗೋದಕ್ಕೆ. ಸೊ ಅಲ್ಲಿವರೆಗೂ ಗ್ರೈಂಡ್ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಸೊ ನೋಡಿ, ಈಗ ಆಗಿದೆ, ಕರೆಕ್ಟಾಗಿ ಪೌಡರ್ ಆಗಿದೆ. ರವೆಯನ್ನು ಕರೆಕ್ಟಾಗಿ ನಾವು ಪೌಡರ್ ಮಾಡ್ಕೊಂಡಿದ್ದೀವಿ. ಸೊ ಈ ಪೌಡರ್ ಮಾಡಿರೋಂತಹ ಒಂದು ರವೆನ ಒಂದು ಬೌಲಿಗೆ ಹಾಕ್ಕೊಳ್ಳೋಣ. ನೋಡಿ, ನಾನು ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ಮನೆಯಲ್ಲಿ ನೀವು ಅಕ್ಕಿ ನೆನೆಸೋದೇ ಬೇಡ, ರುಬ್ಬೋದೇ ಬೇಡ, ದಿಢೀರಾಗಿ ನೀವು ಮಸಾಲೆ ದೋಸೆನ ಖಂಡಿತ ಮನೆಯಲ್ಲಿ ತಯಾರಿಸ್ಬೋದು. ನಿಮಗೆ ಗೊತ್ತಾಗುತ್ತೆ, ಯಾಕೆಂದರೆ ನಾವು ದೋಸೆ ಮಾಡಬೇಕಾದ್ರೆ ಸುಮಾರು ಅದಕ್ಕೆ ಪ್ರೊಸೀಜರ್ನ ಫಾಲೋ ಮಾಡಬೇಕಾಗುತ್ತೆ. ಅಕ್ಕಿ ಬೇಳೆ ಎಲ್ಲ ನೆನೆ ಹಾಕಬೇಕು, ನಂತರ ಅದನ್ನು ರುಬ್ಬಬೇಕು, ನಂತರ ಒಂದು ರಾತ್ರಿ ಬಿಟ್ಟು ನಂತರ ದೋಸೆ ಮಾಡಬೇಕು. ಸೊ ಆ ಥರದ್ದು ಇಲ್ಲಿ ಸಂದರ್ಭನೇ ಇಲ್ಲ. ನೋಡಿ, ಇದಕ್ಕೆ 2 ಸ್ಪೂನ್ ಆಗುವಷ್ಟು ನಾನು ಗೋಧಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ನಂತರ 2 ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀವಿ. ನೋಡಿ, ಮನೆಯಲ್ಲೇ ಮಾಡಿರುವಂಥ ಅಕ್ಕಿ ಹಿಟ್ಟು ಮತ್ತು ಗೋಧಿ ಹಿಟ್ಟನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಸೊ ಈ ರವೆ ಪುಡಿಗೆ ಗೋಧಿ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಹಾಕ್ಕೊಂಡ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪನ್ನು ಹಾಕಿದ ನಂತರ ಇದಕ್ಕೆ 1 ಸ್ಪೂನ್ ಆಗುವಷ್ಟು ಸಕ್ಕರೆನ ಹಾಕ್ಕೊಳ್ಳೋಣ ನಾವು. ನೋಡಿ, ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ನಂತರ ಸ್ವಲ್ಪ ಕಾಯೋದಕ್ಕೆ ಎಣ್ಣೆ ಇಟ್ಟಿದ್ದೀನಿ. ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ನಾನು ಕಾಯೋದಕ್ಕೆ ಇಟ್ಟಿದ್ದೀನಿ. ಬಿಸಿ ಎಣ್ಣೆನ ಹಾಕೋಣ. ನೋಡಿ, 2 ಟೇಬಲ್ ಸ್ಪೂನ್ ಆಗುವಷ್ಟು ಬಿಸಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಒಂದ್ಸಲ. ನೀಟಾಗಿ ಇದನ್ನು ಹೀಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ನಾವು ಅರ್ಧ ಕಪ್ ಆಗುವಷ್ಟು ಮೊಸರು ತಗೊಳ್ಳೋಣ. ಮನೆಯಲ್ಲಿರುವಂತಹ ಮೊಸರನ್ನೇ ಉಪಯೋಗಿಸ್ಬೋದು, ಅಥವಾ ನೀವು ಪ್ಯಾಕೆಟ್ ಮೊಸರನ್ನ ಉಪಯೋಗಿಸ್ತೀವಿ ಅಂದರೆ ಅದನ್ನು ಕೂಡ ಉಪಯೋಗಿಸ್ಬೋದು. ನೋಡಿ, ಈಗ ಒಂದ್ಸಲ ಮಿಕ್ಸ್ ಆಗಿದೆ. ನಂತರ ಇವಾಗ ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಕಪ್ ಆಗೋಷ್ಟು ತೊಗೊಂಡಿದ್ದೀನಿ ಇಲ್ಲಿ. ಸೊ ಈ ಮೊಸರನ್ನ ಹಾಕಿ ನಾವು ಒಂದ್ಸಲ ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಇದಕ್ಕೆ ನಾವು ಹಾಗಾಗಿ ತುಂಬಾ ಒಂದು ದೋಸೆ ಮಾಡಬೇಕಾದ್ರೆ ತುಂಬ ಪ್ರೊಸೀಜರ್ ಇದೆ. ಹಾಗಾಗಿ ನಾವು ತುಂಬ ಈಸಿಯಾಗಿ ದಿಢೀರಾಗಿ ಮಾಡುವಂಥ ಒಂದು ದೋಸೆಗಳ ರೆಸಿಪಿನ ನಾನು ಸುಮಾರು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಫ್ರೆಂಡ್ಸ್, ಯಾರಾದರೂ ನೋಡಲಿ ಅಂದರೆ ದಯವಿಟ್ಟು ಚಾನಲಲ್ಲಿದೆ ಎಲ್ಲ ದೋಸೆಗಳನ್ನು ಕೂಡ ಟ್ರೈ ಮಾಡಿ. ನಿಮಗೂ ಕೂಡ ಒಂದು ಟೇಸ್ಟ್ ಕೂಡ ಚೇಂಜ್ ಇರುತ್ತೆ, ಹಾಗೆ ವೆರೈಟಿ ದೋಸೆಗಳನ್ನು ಕೂಡ ನೀವು ಕಲಿಬೋದು. ಇವಾಗ ನೋಡಿ, ನಾನು ಮೊಸರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಈಗ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೀರು ಹಾಕಿ ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ನೀಟಾಗಿ ಫಸ್ಟಿಗೆ 2 ಕಪ್ ನೀರನ್ನು ಹಾಕ್ಕೊಂಡಿದ್ದೀನಿ ಮಿಕ್ಸ್ ಮಾಡೋಕ್ಕೆ ನಮಗೆ. ಈಗ ಈ ರೀತಿ ಗಂಟಿಲ್ದಂಗೆ ನಾವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನೀವು ಬೇಕು ಅಂದರೆ ಬೆಳಿಗ್ಗೆ ದಿಢೀರಾಗಿ ಮಾಡ್ಕೊಳ್ಳೋಕ್ಕೆ ಈ ಒಂದು ಬ್ರೇಕ್ಫಾಸ್ಟ್ ತಯಾರಿಸೋದಕ್ಕೆ ನೀವು ಮಾಡ್ಕೋಬೋದು, ಅಥವಾ ಸಂಜೆ ಏನಾದರೂ ತಿನ್ನಬೇಕು ಅಂತ ಅಂದಾಗ ಖಂಡಿತ ಈ ಒಂದು ಸ್ನ್ಯಾಕ್ಸನ್ನು ಮಾಡಿಕೊಡಿ. ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ದಿಢೀರಾಗಿ ಏನಾದರೂ ಬೇಕು ಅಂದಾಗ ಮಾಡ್ಕೊಳ್ಳೋವಂಥ ಒಂದು ರೆಸಿಪಿಗಳು ಇವೆಲ್ಲ ಕೂಡ. ಹೊಟ್ಟೆನೂ ತುಂಬುತ್ತೆ, ತುಂಬಾ ಲೈಟಾಗಿ ಕೂಡ ಇರುತ್ತೆ. ಸೊ ಇವಾಗ ನೋಡಿ, ನಾನು ಹೀಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಗಂಟಿಲ್ಲದ ಹಾಗೆ ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪನೂ ಗಂಟಿಲ್ಲ, ಆ ರೀತಿ ನಾವು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ. ಹೀಗೆ ನಿಮಗೆ ಸ್ವಲ್ಪ ಗಟ್ಟಿಯಾಗಿದೆ ಹಿಟ್ಟು ಅನ್ನೋದಾದರೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ. ನಾನು ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ನೋಡಿ, ಈಗ ಕರೆಕ್ಟಾಗಿದೆ ಇದು. ಹಾಗೆ ನೀವು ದೋಸೆ ಸರಿ ನಾವು ಹೇಗೆ ಮನೆಯಲ್ಲಿ ಮಾಡ್ಕೊಳ್ತೀವೋ ಅದೇ ಥರ ನೀವು ರೆಡಿ ಮಾಡಿಕೊಂಡ್ರೆ ಸಾಕು. ಜಾಸ್ತಿ ಗಟ್ಟಿ ಇರಬಾರ್ದು,
ಹಾಗಂತ ಜಾಸ್ತಿ ತೆಳ್ಳಗೂ ಕೂಡ ಮಾಡ್ಕೋಬೇಡಿ. ಜಾಸ್ತಿ ತೆಳ್ಳಗಾದರೆ ನೀವು ಮಸಾಲೆ ದೋಸೆ ಮಾಡೋಕ್ಕಾಗೋದೇ ಇಲ್ಲ. ಸೊ ಕೆಲವರೆಲ್ಲ ಸುಮಾರು ಸಲ ಟ್ರೈ ಮಾಡಿ ಬರೋದೇ ಇಲ್ಲ, ಹಾಗಾಗುತ್ತೆ. ಸೊ ನೋಡಿ, ಈ ರೀತಿ ಹಿಟ್ಟಿದ್ರೆ ಖಂಡಿತ ನೀವು ಮಸಾಲೆ ದೋಸೆನ ಮನೆಯಲ್ಲಿಯೇ ತಯಾರಿಸ್ಕೋಬೋದು. ತವಾಗೆ ಸ್ವಲ್ಪ ನಾನು ಕಾಯೋದಕ್ಕಿಟ್ಟಿದ್ದೆ, ನಂತರ ನೀರನ್ನು ಚಿಮುಕ್ಸಿ ಒಂದ್ಸಲ ಬಟ್ಟೆಯಲ್ಲಿ ಒರೆಸಿದ್ದೀನಿ. ಒರೆಸಿದ ನಂತರ ಇವಾಗ ದೋಸೆನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ರುಚಿಯಾಗಿರುವಂತಹ ಒಂದು ರವಾ ಮಸಾಲೆ ದೋಸೆ ರೆಸಿಪಿನ ಖಂಡಿತ ತಯಾರಿಸಿ ಹೇಗೆ ಬಂತು ಅಂತ ತಪ್ಪದೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ಓಕೆ, ಇವಾಗ ನೋಡಿ, ನಾನು ಈ ರೀತಿ ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಮೇಲ್ಗಡೆ ಎಣ್ಣೆನ ಹಾಕ್ಕೊಳ್ಳೋಣ. ತುಂಬಾ ಇನ್ಸ್ಟೆಂಟ್ ಆಗಿರುವಂಥ ಒಂದು ದೋಸೆ ರೆಸಿಪಿ ಇದು. ಅದು ರವೆನ ಉಪಯೋಗಿಸಿ ಮಾಡ್ತಿರುವಂತಹ ಒಂದು ದೋಸೆ. ಸೊ ಖಂಡಿತ ಮನೆಯಲ್ಲಿ ನೀವು ತಯಾರಿಸಿ. ಇದಕ್ಕೆ ನಾವು ಅಕ್ಕಿ ನೆನೆಸೋದು ಬೇಡ, ರುಬ್ಬೋದು ಬೇಡ, ದಿಢೀರಾಗಿ ಒಂದು ಮಸಾಲೆ ದೋಸೆನ ನೀವು ತಯಾರಿಸ್ಬೋದು. ಈಗ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ನೋಡ್ಬೋದು ಮೇಲ್ಗಡೆ. ಎಣ್ಣೆ ಅಥವಾ ತುಪ್ಪ ಅಥವಾ ಬೆಣ್ಣೆ ಯಾವುದನ್ನು ಬೇಕಿದ್ರೂ ಹಾಕ್ಕೊಳ್ಬೋದು. ಈಗ ಸ್ವಲ್ಪ ಚೆನ್ನಾಗಿ ಬ್ರೌನ್ ಕಲರ್ ಬರ್ತಾ ಇದೆ ಅಲ್ವಾ? ಸೊ ಈ ಕಲರ್ ಬಂದ ನಂತರ ನಾವು ಇದನ್ನು ನಿಧಾನವಾಗಿ ಬಿಡಿಸಿ ಟರ್ನ್ ಮಾಡೋದಾದರೆ ನೀವು ಎರಡು ಕಡೆ ಬೇಯಿಸ್ಕೋಬೋದು. ಸಾಮಾನ್ಯವಾಗಿ ಮಸಾಲೆ ದೋಸೆನ ಒಂದೇ ಸೈಡ್ ಬೇಯಿಸೋದು ನಾವು. ಸೊ ಹಾಗಾಗಿ ಇದನ್ನು ಇದನ್ನು ಮಡಚಿ ಒಂದು ಸರ್ವ್ ಮಾಡ್ಕೊಳ್ತೀನಿ. ಬೇಕು ಅಂದರೆ ನೀವು ಎರಡು ಸೈಡ್ ಕೂಡ ಬೇಯಿಸ್ಕೋಬೋದು, ಏನು ತೊಂದರೆ ಇಲ್ಲ. ಬಟ್ ಮಸಾಲೆ ದೋಸೆನೆಲ್ಲ ಒಂದೇ ಸೈಡ್ ಬೇಯಿಸೋದು. ಪಲ್ಯ ಇದ್ದರೆ ಒಳಗೆ ಪಲ್ಯನ ತುಂಬಿ ನೀವು ದೋಸೆನ ಮಕ್ಕಳಿಗೆ ಮಾಡಿ ಕೊಡ್ಬೋದು. ನೋಡಿ, ಈಗ ಆಗಿದೆ. ಒಂದು 2 ನಿಮಿಷ ಗರಿಗರಿಯಾಗಿ ಆಗಬೇಕು ನಮಗೆ. ತುಂಬಾ ಚೆನ್ನಾಗಿರುತ್ತೆ. ಸಾಫ್ಟ್ ಆಗಿದ್ರೆ ಅಷ್ಟು ರುಚಿ ಕೊಡೋದಿಲ್ಲ ಮಸಾಲೆ ದೋಸೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ತುಂಬಾ ರುಚಿಯಾಗಿರುವಂಥ ಒಂದು ಮಸಾಲೆ ದೋಸೆ ರೆಸಿಪಿ ರೆಡಿಯಾಗಿದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ. ತುಂಬಾ ಇಷ್ಟ ಆಗುತ್ತೆ ಮಕ್ಕಳಿಗೆ, ಹಾಗೆ ದೊಡ್ಡವ್ರಿಗೂ ಕೂಡ. ಇದನ್ನು ಒಂದು ತಟ್ಟೆಗೆ ಇವಾಗ ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ಆಚೆ ನಾವು ಹೋಟೆಲಲ್ಲಿ ಅಥವಾ ಸ್ಟ್ರೀಟ್ ಸ್ಟೈಲಲ್ಲೆಲ್ಲ ನಾವು ತಿಂದಿರ್ತೀವಿ ದೋಸೆಗಳನ್ನು. ಖಂಡಿತ ಅಷ್ಟೇ ಟೇಸ್ಟಿಯಾಗಿ, ಅಷ್ಟೇ ರುಚಿಯಾಗಿ, ಅಷ್ಟೇ ಈಸಿಯಾಗಿ ಮನೆಯಲ್ಲಿ ನೀವು ಈ ಒಂದು ಮಸಾಲೆ ದೋಸೆನ ಮಾಡ್ಕೋಬೋದು. ನೋಡಿ, ಮತ್ತೆ ಒಂದು ನಾನು ದೋಸೆನ ಹಾಕ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಆಗುತ್ತೆ ದೋಸೆ. ಈಸಿಯಾಗಿ ಮಾಡ್ಕೊಳ್ಬೋದು ನೀವು. ಒಂದು ಇನ್ಸ್ಟೆಂಟ್ ಆಗಿರುವಂತಹ ಮಸಾಲ ರವಾ ದೋಸೆ ರೆಸಿಪಿ ರೆಡಿಯಾಗಿದೆ ಫ್ರೆಂಡ್ಸ್. ಖಂಡಿತ ತಯಾರಿಸಿ ಹೇಗೆ ಬಂತು ಅಂತ ತಪ್ಪದೆ ನನಗೆ ತಿಳಿಸಿ. ಸೊ ನೀವ್ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಿಮಗೆಲ್ಲರಿಗೂ ಇವತ್ತಿನ ವಿಡಿಯೋ ತುಂಬಾ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಗ್ರೂಪಲ್ಲಿ ಆದಷ್ಟು ಶೇರ್ ಮಾಡಿ ಫ್ರೆಂಡ್ಸ್. ಇನ್ಸ್ಟೆಂಟ್ ರವಾ ಮಸಾಲೆ ದೋಸೆ ರೆಸಿಪಿ ರೆಡಿಯಾಗಿದೆ, ಟ್ರೈ ಮಾಡಿ. ಬಾಯ್, ಸಿ ಯು, ಟೇಕ್ ಕೇರ್.